ಏನಂತ ಹೇಳ್ಬೇಕ್ರಿ ಗಣರ, ಹಿಂದಕ್ಕೊಮ್ಮೆ ಅವನು ಇದೇ ಊರ ಕಳ್ತನ ಮಾಡಿದಂತ್ರಿ. ಜಾಲದ ಗುಡಿಗೆ ಬೆಂಕಿಟ್ಟನಂತ. ಆವತ್ತೇ ಅವನ ನೀವು ಕೈ ಕಾಲು ಮುಗಿಬಹುದಾಯ್ತು. ಆದರೆ ಅವನ ಮಾಡಿದ ತಪ್ಪಿಗೆ ದಂಡ ವಿಧಿಸಿದೆ. ಇಷ್ಟು ಸಾಲದಂತ ತಿಳಿದು ಇವತ್ತು ಏನು ಮಾಡಿದಾನೆ ಗೊತ್ತೇನ್ರೆ? ಏನು ಮಾಡಿದ್ದೇನೆ ಇವನು? ಚಂಚಲ ಮಗಳು ಕೂಲಿ ಮಾಡಬೇಕಂತ ತೋಟದ ಕಡೆ ಹೊರಟಾಗ ಅವಳ ಮೇಲೆ ಬಲಾತ್ಕಾರ ಮಾಡ್ಬೇಕಂತ ಪ್ರಯತ್ನ ಪಟ್ಟಿದ್ದಾನ್ರಿ. ಹೌದೇನೇ ಕಾಲ? ಇಲ್ಲ ಇಲ್ಲ ಇಲ್ಲ, ಎಲ್ಲ ಡೆನರೆ ಇವರೆಲ್ಲ ಸುಳ್ಳು ಹೇಳ್ತಿದ್ದಾರೆ. ಮುಂದೆ ಮಾತು. ನೀನು ಎಲ್ಲಿರುವಿ, ಎಲ್ಲಿ ನಿಂತಿರುವಿ, ಯಾರ ಕಣ್ಣೆದುರಿಗೆ ನಿಂತಿರುವ ಅಂಬ ಅರಿವು ನಿನಗೆ ಏನಾದರೂ ಇದೆಯಾ? ಸುತ್ತು 40 ಹಳ್ಳಿಗಳ ಜನರ ಸಮಸ್ಯೆಗಳನ್ನು ಬಗೆಹರಿಸುವ ನ್ಯಾಯವಂತರ ಮನೆತನವಿದು. ಇಂಥ ಮನೆತನದಲ್ಲಿ ನಿಂತು ಅನ್ಯಾಯದ ಮಾತನಾಡಿದರೆ ನಿನ್ನ ನಾಲಿಗೆನೇ ಕತ್ತರಿಸಬೇಕಾಗಿತ್ತು. ಹಳ್ಳಿಯ 10 ಜನರು ನಿನ್ನ ಹಿಡಿದುಕೊಂಡು ಬಂದಾಗಲೇ ನಾನು ಅರ್ಥ ಮಾಡಿಕೊಂಡೆ, ಇದು ಶತಸಿದ್ಧ. ಈ ದಂಡರಾಜಣೆ ಎತ್ತರ ಸತ್ಯವಂತರಿಗೆ ಬೆಲೆ ಇದೆ ಹೊರತು ಸುಳ್ಳಿನ ಸಂತಿ ಕಟ್ಟಿದವರಿಗೆ ಶಿಕ್ಷೆ ಎಂದೂ ತಪ್ಪಿದ್ದಲ್ಲ. ನೀನು ಮಾಡಿದ ಅಪರಾಧವು ಸತ್ಯವೋ ಸುಳ್ಳು ಎಂಬುದು ನಿನ್ನ ಬಾಯಿಂದಲೇ ನೀನು ಬರಲೇಕ. ಅವನ ಬಾಯಿಂದ ಏನು ಹೇಳ್ತಾನ್ರಿ ಗಣರ? ನಿಮ್ಮ ಹತ್ರ ಯಾರಾದ್ರೂ ಸುಳ್ಳು ಹೇಳ್ತಾರೇನ್ರಿ? ಸುತ್ತ 40 ಜನರು ನಿಮ್ಮ ಹತ್ರನೇ ಬಂದು ನ್ಯಾಯ ಕೇಳ್ತಾರ್ರಿ. ನೀವು ನ್ಯಾಯ ಮಾಡಿದ ಮೇಲೆ ಮುಗೀತು. ಆ ಸಾಕ್ಷಾತ್ ದೇವರನ್ನೇ ನ್ಯಾಯ ಮಾಡಿದಂಗೆ ಆಯ್ತು. ನಿಮ್ಮ ಮನೆತನ ಹುಟ್ಟಿದ್ದು ಸುತ್ತ 40 ಜನರು ನ್ಯಾಯ ಮಾಡೋಕ್ಕಾಗಿ ಹುಟ್ಟಿರಿ. ನಿಮ್ಮನ್ನು ಹಿಡಿದು ನಿಮ್ಮ ಮುತ್ತಜ್ಜನಿಂದಲೂ ಈ ಮನೆಗೆ ನ್ಯಾಯ ಮಾಡ್ತಾ ಬಂದ ಮನೆತನ ಇದು. ಇಲ್ಲಿ ನ್ಯಾಯ ನೀತಿ ಸತ್ಯ ಧರ್ಮವೇ ಈ ಧರ್ಮಪುರದ ನಿತ್ಯ ಉಸಿರು. ಇಂಥ ನಾಡಿಗೆ ನಿಮ್ಮಂಥ ಗಣ್ಯರು ಹುಟ್ಟಿದ್ದು ನಮ್ಮ ಪುಣ್ಯ ಅಂತ ತಿಳಿದ್ರಿ. ನಿಮ್ಮಂಥವ್ರು ಜೀವಂತ ಇರೋವರೆಗೂ ನಮ್ಮಂದ್ರು ಎಲ್ಲರೂ ಸುತ್ತ 40 ಜನಗಳು ನಮ್ಮಿಂದ ಬರೀತಾರೆ, ನಮ್ಮಿಂದ ಬರೀತಾರೆ. ಆದರೆ ಇಂಥ ದುಷ್ಟ ಈ ನೆಲದ ಮೇಲೆ ಹುಟ್ಟಬಾರದಾಗ್ತದೆ, ಹುಟ್ಟುಬಿಟ್ಟ ನೀನು. ಹೌದು ರುದ್ರ, ನಿನ್ನ ಮಾತು ನಿಜವಿದೆ. ಇಂಥ ಪಾಪಿಗೆ ತಕ್ಕ ಪ್ರಾಯಶ್ಚಿತ್ತ ಆಗಲೇಬೇಕು. ಲೇಖ, ಇವತ್ತಿನಿಂದ ನೀನು ಈ ಊರಿನಲ್ಲಿ ಬದುಕಬಾರದು. ಊರು ಬಿಟ್ಟು ತೊಲಗಬೇಕು. ಮತ್ತೆ ಇವರು ಬರಕೂಡದು. ಮರಳಿ ಬಂದಿದ್ದವಾದರೆ ನಿನ್ನ ರುಂಡವನ್ನು ಕಡಿದು ನಮ್ಮ ಸಂತೆ ಕುಳ್ಳ ಸಭೆಗಳು ಕಟ್ಟಬೇಕಾಗಿದೆ. ಇದೇನಿದೆ ಕೊನೆ ಎಚ್ಚರಿಕೆ. ನನ್ನ ಮನೆತನಕ್ಕೆ ಎಂತ ಶಿಕ್ಷೆಯನ್ನು ಕೊಟ್ಟಿಯಲ್ಲ, ನೆನಪಿರಲಿ. ನಿನ್ನ ಮನೆತನದಲ್ಲಿ ಮುಂದಿನ ದಿನ ನಿನ್ನ ಮನೆತನಕ್ಕೆ ಕುತ್ತು ಬರದೇ ಇರುತ್ತದ. ಹುಷಾರ್ ಹುಷಾರ್. ಇಂಥ ಚಿಕ್ಕ ವಯಸ್ಸಿನಾಗ ಎಂತೆಂಥ ಸಮಸ್ಯೆಗಳು ಬಗೆಹರಿಸಿದರೆ ದೊಡ್ಡ ಜನರಂಗ ಹತ್ರನೂ ದೊಡ್ಡ ಗುಣನೇ ಆಯಿತು. ನಿಮ್ಮಂಥ ಪುಣ್ಯವಂತರಿಗೆ ದೇವರ ಮಕ್ಕಳ ಸಂತಾನ ನೀಡಲಾರದೆ ದೊಡ್ಡ ಪಾಪ ದೊಡ್ಡ ಪಾಪ. ನಿಮ್ಮ ಹೊಟ್ಟೆಯಿಂದ ಒಂದು ಮಗ ಹುಟ್ಟಿದ್ರೆ ಸಾಕು ಅಂತ ನಾನು ನಿತ್ಯ ದೇವರಿಗೆ ಬೇಡಿಕೊಳ್ತೀನಿ. ನಿಮ್ಮ ದೊಡ್ಡ ಗುಣ, ನಿಮ್ಮ ಸಂಘಟನೆ ಆಗ್ಬೇಕು. ನಿಮ್ಮಿಂದ ದೊಡ್ಡ ಗುಣ ಹೊಂದಿ ನೀವು ನಾಳೆ ಸಂಘಟನೆ ಆಗ್ಬೇಕಂತ ನನ್ನ ಆಸೆ ರೀ. ಆ ಭಾಗ್ಯ ಎಲ್ಲಿ ಕಾಣ್ತೀನೋ ಆ ರಸಮನ್ಮತಿಗೆ ಬರೋರು. ರುದ್ರ, ನಮ್ಮ ಮದುವೆಯಾಗಿ 3 ವರ್ಷ ಕಳೆದರೂ ಇನ್ನು ನಮಗೆ ಮಕ್ಕಳು ಸಂತಾನ ದೊರೆಯಲಿಲ್ಲ. ಅದಕ್ಕಾಗಿ ನಾನು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ರುದ್ರ. ಏಕೆಂದರೆ ಈ ಊರಲ್ಲಿರುವ ಪ್ರಜೆಗಳೇ ನಮ್ಮ ಮನೆಯ ಮಕ್ಕಳಂತ ತಿಳಿದಾಯ್ತು ಬಿಡು. ರುದ್ರ, ಇನ್ನೊಮ್ಮೆ ದಿನ ನಿಮ್ಮಂತ ದೀನ ದಲಿತರೇ ನಮ್ಮ ಬಂಧು ಬಳಗ. ರುದ್ರ, ಮಕ್ಕಳ ಭಾಗ್ಯವು ಪಡಿಬೇಕಾದ್ರೆ ಅದಕ್ಕೆ 7 ಜನ್ಮದ ಪುಣ್ಯ ಬೇಕು. ದೇವರು ನಮ್ಗೆ ಯಾವ ರೀತಿಯಿಂದಲೇ ಕಡಿಮೆ ಮಾಡಿಲ್ಲ. ಅರಮನೆಯಂತೆ ಮನೆ, 400 ಎಕರೆ ಜಮೀನು, ಬೆಳ್ಳಿ ಬಂಗಾರ ಮನೆಯಲ್ಲಿ ತುಂಬಿರುವಾಗ ನಿಮ್ಮಂತ ದುಡಿಯುವ ಆಳ ಮಕ್ಕಳೇ ನಮ್ಮ ಮನೆಯ ಮಕ್ಕಳು ಅಂತ ತಿಳಿದಾಯ್ತು ಬಿಡು. ಎಂಥ ಮಾತು ರೀ ಇದು, ಎಂಥ ಮಾತನಾಡ್ತಾರೆ ಜನರೇ. ನಮ್ಮನ್ನು ಮಕ್ಕಳಂತೂ ಪ್ರೀತಿಯಿಂದ ಕಂಡರು ನಾವು ನಿಮ್ಮ ಮಕ್ಕಳು ಆಗಬೇಡಿ. ನಿಮ್ಮ ಮನೆಯ ಒಬ್ಬ ಮಗು ಬೇಕೇ ಬೇಕು. ನಾವು ಈ ಮನೆಯ ಮುತ್ತಜ್ಜನಗಳ ದುಡಿಯುತ್ತಲೇ ಬಂದಿವಿ. ನಮ್ಮೆಲ್ಲಾರನ್ನ ಮಕ್ಕಳಂತ ಕಂಡರೆ ನಾವು ನಿಮ್ಮ ಮಕ್ಕಳಾಗಬೇಡಿ. ಅದಕ್ಕೆ ದೇವರನ್ನು ಬೇಡಿಕೊಳ್ಳೋದು, ಒಬ್ಬ ಮಗು ಹುಟ್ಟಿದ್ರೆ ಈ ಊರಾಗಿರೋ ದೇವರಿಗೆಲ್ಲ ತುಪ್ಪದ ಅಭಿಷೇಕ ಮಾಡ್ತಂತ ಅರ್ಕೆ ಹೊಟ್ಟೇನ್ರಿ. ರುದ್ರ, ನೀನು ಈ ಮನೆ
ಮಗನನ್ನು, ಈ ಮನೆ ಮಗು ನೀನು. ನಿನ್ನಂತ ವಿಶ್ವಾಸಕ ಅಭಿಮಾನಿ ಸಿಗಬೇಕಂದ್ರೆ ಈ ಮನೆತನದ ಪುಣ್ಯವಿದೆ ರುದ್ರ, ಪುಣ್ಯವಿದೆ. ಅಪ್ಪರ ನನ್ನ ಪುಣ್ಯ ಈ ಮನೆ ಇಲ್ಲ ನೋಡ್ರಿ. ಈ ಮನೆಯ ಅನ್ನದ ಋಣ ತಿನ್ನೋ ಪುಣ್ಯ ನನಗೈತ್ರಿ. ಈ ನಿಮ್ಮ ಋಣ ಯಾವ ಜನ್ಮ ಹುಟ್ಟಿಸೋ ಏನೋ ನೋಡ್ರಿ ಅಪ್ಪರ. ರುದ್ರ, ಈ ಜಗತ್ತಿನಲ್ಲಿ ಪುಣ್ಯ ಮಾಡಿದವರಿಗೆ ಒಬ್ಬರ ಋಣ ಒಬ್ಬರು ಮುಟ್ಟಿಸುವ ಕಾಲ ಆ ಮುಂದೆ ದೇವರು ತಂದೆ ತರುತ್ತಾನೆ. ಇರಲಿ, ನೀನು ಸ್ವಲ್ಪ ತೋಟದ ಕಡೆಗೆ ಹೋಗಿ ಬಾಪ. ಆದ್ರೆ ಅಪ್ಪರೇ ನಾವು ಹೋಗ್ಬೇಕು. ಮಹಾದೇವಿ ಎಲ್ಲಿಗೆ ಹೋಯಿತು? ಅಭಿಷೇಕ ಮಾಡಿಸಿಕೊಂಡು ಬರೋದಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದೆ. ತೆಗೆದುಕೊಳ್ಳಿ ಪ್ರಸಾದ. ಮಹಾದೇವಿ, ನಿತ್ಯ ದೇವ್ರ ಗುಡಿಗೆ ಹೋಗಿ ಅಭಿಷೇಕ ಮಾಡಿಸಿ ಬರೆಯಲ್ಲ, ಯಾಕೆ? ದೇವರ ಹತ್ರ ಏನಾದರೂ ಅರಿಕೆ ಬೇಡ್ಕೊಂಡಿದೆಯಾ? ಹೌದು ಸ್ವಾಮಿ, ನಿಮ್ಮಂತ ಪುಣ್ಯವಂತ ನೀತಿವಂತ ಪತಿ ಸಿಗ್ಬೇಕಾದ್ರೆ ನನ್ನ 7 ಜನ್ಮದ ಪುಣ್ಯವೇ ಸರಿ. ಆದ್ರೆ ನಮ್ಮ ಮದುವೆ ಆಗಿ 3 ವರ್ಷ ಆದ್ರೂ ನಮ್ಗೊಂದು ಮಗು ಹುಟ್ಟಲಿಲ್ಲ. ಅದಕ್ಕೆ ಆದಷ್ಟು ಬೇಗ ನಮಗೊಂದು ಮಗು ಹುಟ್ಟಿದ್ರೆ 9 ವರ್ಷ ತಪ್ಪದೆ ಪ್ರತಿನಿತ್ಯ ತುಪ್ಪದ ಅಭಿಷೇಕ ಮಾಡಿಸ್ಲಿ ಅಂತ ಆ ದೇವರ ಹತ್ರ ನಂಬಿಕೆ ಹೊತ್ತಿದ್ದೀನಿ. ನಮ್ಗೊಂದು ಮಗು ಹುಟ್ಟಿದ್ರೆ ಸಾಕು, ಈ ನಮ್ಮ ಜನ್ಮ ಸಾರ್ಥಕ ಅಲ್ವೇ? ನೋಡು ಮಹಾದೇವಿ, ಇಲ್ಲದ ಆಸೆಗಳನ್ನು ಕೈ ಬೀಸಿ ಕರೆದು ಮನಸ್ಸಿಗೆ ಭಾರ ಮಾಡ್ಕೋಬೇಡ. ಈ ಕಲಿಯುಗದಲ್ಲಿ ಮುಂದೆ ಹುಟ್ಟುವ ಮಕ್ಕಳು ಎತ್ತವರ ಮನೆತನಕ್ಕೆ ಮುತ್ತುಗಳಾಗಬಹುದು, ನವರತ್ನಗಳಾಗಬಹುದು. ಒಂದು ವೇಳೆ ಹುಟ್ಟಿದ ಮಕ್ಕಳೇ ಎತ್ತವರ ಮನೆತನಕ್ಕೆ ಮುತ್ತುಗಳಾಗಬಹುದು, ಕುತ್ತಿಗೆ ಕತ್ತರಿಸುವ ಕಟೂರಾಗಬಹುದು. ಬಯಸಿ ಬೇಡುವುದು ಬೇಡ ಮಹಾದೇವಿ. ಬರುವ ಭಾಗ್ಯವಿದ್ರೆ ತಾನಾಗಿ ತಾನು ಬರದು. ದೇವರಲ್ಲಿ ಅರಿಕೆ ಬೇಡುವ ಬಯಕೆ ಅದನ್ನು ಇವತ್ತಿಗೆ ನಿಲ್ಲಿಸಿಬಿಡು. ಯಾಕೆ ಆ ದೇವರ ಮೇಲೆ ನಿಮ್ಗೆ ಇಷ್ಟೊಂದು ಕೋಪ? ಓಹೋ, ನಾನು ಆ ದೇವರಿಗೆ ಮಾಡ್ತಾ ಇರೋ ಅಭಿಷೇಕ ವ್ಯರ್ಥವಾಗ್ಬೋದು ಅಂತ ನಿಮ್ಮ ಅನಿಸಿಕೆ ಇಲ್ಲ? ಖಂಡಿತವಾಗ್ಲೂ ಇಲ್ಲ. ನೋಡ್ತೇನೆ, ಇಂತಿಲ್ಲ ನಾಳೆ ನಮಗೊಂದು ಮಗು ಹುಟ್ಟಲು ಖಂಡಿತ. ಅವನು ಕೂಡ ನಿಮ್ಮ ಹಾಗೆ ದೊಡ್ಡ ದೊಡ್ಡ ಹೊಂದಿ ದೊಡ್ಡ ಗಡಿಯಾಗಿ ದೊಡ್ಡ ಹೆಸರು ನನ್ನ ಆಸೆ ಬೆಳಗ್ಗೆ ಆಗೋದ್ರಲ್ಲಿ ಯಾವ ಸತ್ಯವೂ ಇಲ್ಲ. ನಿನ್ನ ಆಸೆ ಪೂರೈಸಲು ಮೊದಲು ದೇವ್ರ ಕಣ್ಣು ತೆರೆಯಬೇಕಲ್ಲ. ಆ ದೇವರು ಈಗಾಗಲೇ ನಮ್ಮ ಮೇಲೆ ಕಣ್ಣು ತೆಗೆದಿದ್ದಾನೆ. ಅಂದ್ರೆ ನೀನೇನೋ ಮಾತು? ಅಂದ್ರೆ ನಾನೀಗ ನಾನೀಗ 3 ತಿಂಗಳ ಗರ್ಭಿಣಿ. ಚಿನ್ನಪ್ಪ, ಜಾಸ್ತಿ ಕೇಳ್ಬೇಡಿ, ನನಗೆ ನಾಚಿಕೆ ಆಗತ್ತೆ. ಮಹಾದೇವಿ, ಹಿಂದೆ ನೀನು ಎಷ್ಟು ಸಲ ನಾಚಿಕೊಂಡಿರು ನನ್ನ ಮನ ಬರೀ ನಗುತ್ತಿತ್ತು. ಆದ್ರೆ ಇಂದು ನಿನ್ನ ನಾಚಿಕೆಯ ಸೌಂದರ್ಯ ನನ್ನ ಹೃದಯದ ತಂತಿಗಳು ಸೊಟ್ಟ ಸೊರಿಗಳಿಂದ ಮೀಟಿದಂತಾಯಿತು. ಮಹಾದೇವಿ, ನನ್ನ ಮನ ಕೂಗುತ್ತದೆ. ಮಹಾದೇವಿ, ನನ್ನ ಮನ ಕೂಗ್ತಾ ಇದೆ. ಏನಿದು? ನಿನ್ನನ್ನು ಪ್ರೀತಿನಿಂದ ಬೇಗನೆ ಎತ್ತುಕೊಳ್ಳಂಗೆ. ಹೋಗಿಪ್ಪ.
ಬಂದವರಿಗೆ ನಾನು ಬಿಟ್ಟಿನಿ. ನಮ್ ಗುರುಪದಪ್ಪ ತಾತ ಇದಾನ ಅಂತ್ರ ಬರ್ಕೊಡ್ತಾನೆ. ಅವ್ನು ನಾಳೆ ಸುಂಕಲ್ಲ 11 ರೂಪಾಯಿ ಇಟ್ಬಿಟ್ರ ಬೇಕಾಗಿ ಮಾಡಿ ಕೊಡ್ತಾನ. ನಾವೇನ್ ಮಾಡ್ತೀವಿ ಗೊತ್ತೇನು, ನಿಮ್ಮಂತವ್ರಿಗೆ ಟ್ಯೂಷನ್ ಹೇಳೋ ಮಾಸ್ತರ ಅಂತ. TCH ಕಲ್ತರು ಇನ್ನು ನೌಕರಿ ಸಿಗ್ಲಿಲ್ಲ ನೋಡಿ. ಇನ್ನು ಹುಡುಗರು ಇಚ್ಕೊಂಡು ಹುಡುಕಾಡಕತ್ತೀನಿ. ಅದಕ್ಕ ಈ ಊರ ಬಂದ್ವಿ. ಅಂದಂಗ ನೀವೇನ್ ಮಾಡ್ತೀರಿ ಉದ್ಯೋಗ? ಉದ್ಯೋಗ ಕಟ್ಕೋಬೇಕಾದ್ರೆ ದಿನ ಮುಂಜಾನೆ ಒಂದು 4 ಕಡೆ ಅಡ್ಡಾಡ್ತೀನ. ಅಂತವ್ರು ಯಾರು ಕಣ್ಣಿಗೆ ಕಾಣಂಗಿಲ್ಲ. ಕಂಡ್ರು ಯಾಕೆ ಒಳ್ಳೆ ಅಂತಾರ? ಸಾಲಿ ಕಲಿಲಾರ್ದಕ್ಕ. ಅಂದ್ರ ನೀನು ಸಾಲಿ ಕತ್ತಿಲ್ಲ ಅಂದಂಗ ಆಯ್ತು. ಅಯ್ಯೋ ನಿಮ್ಮ ನಿನ್ನ ಸಾಲಿ ಕತ್ತಂಗ ಕಾಣತ್ತ. ನೀನ್ ನೋಡಿದ್ರೆ ಮೆಣಸಿನಕಾಯಿ ಗಡ್ಡೆ ಕಳೆಯುತ್ತೆ ಅಂದಂಗ ಆಯ್ತು. ಅಂದ್ರೆ ಸಾಲಿ ಕಲಿಲಾರ್ದು ಇಷ್ಟೊಂದು ಫ್ಯಾಷನ್ ಮಾಡ್ತೀರಾ ನೀವು? ಬೂಬಣೆ ಹಳೆ ಬೂಬಣೆ ಸಾಲಿ ಕತ್ರ ಫ್ಯಾಷನ್ ಮಾಡ್ಬೇಕು. ಹಂಗಲ್ಲ, ನೀವು ನೋಡಿದ್ರೆ MA PA ಅಂತ ಕಾಣತ್ತ. ನೀವು ನೋಡಿದ್ರೆ ಬರೀ ಚೀರು ಎದಕ್ಕೂ ಬರಲ್ಲ. 4 ಅಕ್ಷರ ಕಲಿಬೇಕು. ಮಾಸ್ತರ ನೀ ಹೇಳೋ ಮಾತು ಖರೆ ಐತಿ. ನಮಗೂ ಇಲ್ಲಿ ಮಟ್ಟ ಯಾರು ಮಾಸ್ತರು ಸಿಕ್ಕಿದಿಲ್ಲ. ನೀವು ಯಾರಿಗೂ ದೇವ್ರು ಸಿಕ್ಕಂಗೆ ನೀನು ಸಿಕ್ಕಿಲ್ಲ. ಇವತ್ತಿನಿಂದ ನಿನ್ನ ಕಡೆಗೆ ನನ್ನ ಟ್ಯೂಷನ್ ಚಾಲು ಆಗಲಿ. ನೀ ಯಾವಾಗ ಬಾಂತಿ ಹಿಂಗ್ಯಾಕ್ ಮಾಡತ್ತಿ? ಬ್ಯಾನಿ ನೀ ಎಷ್ಟು ಅವಾಗೆಲ್ಲ ನಾ ಬರ್ರಕ್ಕೆ ತಯಾರ.
ಹಂಗ ಕಲ್ಸಿದ್ರಂದ್ರೆ ಇನ್ನೊಂದ್ಸಲ ಯಾರು ಕಲಿಸಿರ್ಬಾರ್ದು ಹಂಗ ಕಲಿಸಿ ಬಿಡ್ತೀವಿ. ಹೌದೇನ? ನೋ ಮತ್ತ ಅಂದಂಗ ಮಾಸ್ತರ ಏನ್ ಮಾಸ್ತರ ಅಂದಾಗ ನಿನ್ನ ಹೆಸರು ಕೈತಿಗಿ ಬರ್ತಿದೀಯ ಹಿಡಿತಿಗಿ ಬರ್ತಿದೀಯ ಅದೇನ್ ಹೇಳ್ತೀನಿ. ಅಂದಂಗ ನಿಮ್ಮ ಹೆಸರೇನ? ನಮ್ಮ ಹೆಸರು ನರಹರಿ. ಯವ್ವ, ಅಲ್ಲ ನೀ ಯಾರು ನರಗಿರ ಹರಿದೇನು? ಏ ಇಲ್ಲ ನಿಮ್ಮ ಮತ್ತೆ ಯಾರು ತೋಳಿಗೆ ಹರಿದಿ? ಏ ಇಲ್ಲ ನಿಮ್ಮ ಮತ್ತೆ ಯಾರು ಏನ್ರ ಹರಿದಿರ್ದಿ? ನಿಮ್ಮವ್ವನ ನನ್ನ ಹೆಸರ ನರಹರಿ ಅಂತ. ಯವ್ವ ನಿನ್ನ ಹೆಸರು ಹರಿ ಅಂದಂಗ ಅಂದಂಗ ನಿಮ್ಮ ಹೆಸರ ನಂದ ನಿನ್ನಾಗ ಹರಿ ಅಂದದಲ್ಲ. ಮತ್ತೆ ಯಾವ ನನ್ನ ಹೆಸರ ಸುಂದರಿ 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 ಎಂತ ಸುಂದರವಾದ ಹೆಸರು ಅಂತ. ಎಂತ ಸುಂದರವಾದ ಹೆಸರು ಸುಂದರಿ. ಶುರು ಮಾಡ ಮತ್ತ ನಿನಗ ಟ್ಯೂಷನ್ ಶುರು ಮಾಡ. ಮತ್ತ ನಾನು ಹೆಂಗ ಬಿಗಿಡಿ ಅಂತೀನಿ ಅಲ್ಲಿ ಬಿಗಿಡಿ ಅನ್ಬೇಕು, ಎಲ್ಲಿ ಸರಳ ಅಂತೀನಿ ಅಲ್ಲಿ ಸರಳ ಆಗತ್ತೆ. ಹಿಡ್ಕೊರು ಅಂತೀವಿ ಹೋಗ್ರ ಸುಂದರಿ ಅಕ್ಷರ ಮತ್ತ ನಿನಗೆ ಹಿಡಿದ್ರೆ ನೀನು ಹಿಡ್ತೀಯ. ಅದಕ್ಕೆ ಹೇಳೋದು ನಾನು. ಮಾತಾಡ ಶುರು ಮಾಡ್ತಾ ಮತ್ತ ಹಳ್ಳಿ ಮೇಸ್ತ್ರಿ ಹಳ್ಳಿ ಮೇಸ್ತ್ರಿ ಪಾಠ ಮಾಡಿ. ಏನು ಮಾಡೈತಲ್ಲ ಇದು? ಏ ದೋಸ್ತ ಸುಂದರಿ ಶುರು ಮಾಡಲ ಮತ್ತ ಶುರು ಮಾಡಿ ಶುರು ಮಾಡಿ. ಇದು ಎಳ್ಳೆ ಮಾಡಲ್ ಸುಂದರಿ. ಈಗ ಒಂದು ಮುಗೀತು. ಒಂದು ಮುಗಿತು. ಯಾಣೆ ಮಾಡೋದ? ಇದು ಎಳ್ಳೆ ಮಾಡಲ್ ಸುಂದರಿ. ಹೇಳು ಅಂತ ಅಲ್ಲ ಹಿಡಿತಲ್ಲ. ಇದು ಬ್ಯಾಗ್ ಮಾತ್ರ ಹೆಂಗೆ ಹೇಳ್ತಾನೆ ಹಂಗೆ ಕೇಳಲಿ. ಈ ಊರಲ್ಲಿ ನೀವು ಒಬ್ರಿಗೆ ಹಚ್ಚಕ ಇದೆ ಎಲ್ಲ ಇಲ್ಲ 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 ನನಗೆ ಒಂದೇ ಆ ಚಡೆ ಇರ್ತೈತಿ. ಅವ್ರಾಗ ನೀವು ಹಿಡ್ಕೊಂಡಿದ್ರು ಇನ್ನೊಂದು 4 ತಾಸು. ಸಾಲಿ ಮಾಚಿ ಹೆಂಗೆ ಹೇಳ್ತಾನೆ ನಂಗೆ ಕೇಳಿದೆ. ಆಯ್ತಾಯ್ತು. ಮತ್ತೆ ಹಿಂಗೆ ಹಿಡ್ಕೊಂಡ್ರೆ ಬ್ಯಾಡ ಅಂತೆ, ಹಿಂಗೆ ಹಿಡ್ಕೊಂಡ್ರೆ ಬ್ಯಾಡ ಅಂತೆ. ಮತ್ತೆ ಕರ್ದಾಗ
ಸರಳ ಆಗ್ಬಿಡ್ತೈತೆ. ಎಷ್ಟು ಮಂದಿ ಸತ್ಯಮಸ್ ಮಾಡೋಣ ಯಾರಿಗೂ ಗೊತ್ತಿಲ್ಲ. ಅನ್ನ ಹೇಳೇ ಬಿಡ್ಲ ಹಾ ಹೇಳಿ. ಹಿಂಗ ಅಂದ್ಕೊಳ್ಳಿ ನನಗೆ ಒಂದು ಅನ್ಸಾಕ್ತೈತ್ ನೋಡ. ಏನ್ ಅನ್ಸಕತ್ತೈತೆ? ಒಂದೊಂದ್ರಿ ಮೈಯಾಗ ಕುಂತಲ್ಲಿ ಕುರಂಗಿಲ್ಲ, ಕುಂತಲ್ಲಿ ನಿಲ್ಲಂಗಿಲ್ಲ. ಸುಂದ್ರಿ ಜುಮ್ ಜುಮ್ ಅನ್ಸಕತ್ತೈತ್ಯಾ? ಸತ್ತ ಮನೆಗೆ ಹೋಗ್ಬಿಡು. ಹೋಗಿ ಮನೆಗೆ ಹೋಗಿ ಮಂಚದ ಮೇಲೆ ಕುಂತು ಅವನ ಒಂದ್ ಹಿಡಿಕೆ ಖಾರ ತಗ, ಒಂದ್ ಹಿಡಿಕೆ ಉಪ್ಪು ತಗ, ತಿಂದು ಬಿಡು. ಅವ್ನು ನಮ್ಮ ಸತ್ತ ನಿಂತು ಬಿಡ್ತೈತ್ ನೋಡಿ ಮೈಯಾಗ ಜುಮ್. ಎಲ್ಲಿ ಉರಿಯಾಕತ್ತೈತ್ಯಾ ನಿಮ್ಮ ಖಾರ ಪುಡಿ ಎಲ್ಲ ಜೊತೆ ಎಲ್ಲ ಉರಿತೈತಿ, ಬಾಯಿ ಉರಿತೈತಿ, ಮತ್ತೆ ಉರಿತೈತಿ, ಬಾಯಿ ಉರಿತೈತ್ಯಾ? ಹೋಲ್ ಬಿಡು ಮಾಸ್ತರ. ಅಂತೂ ಇಂತೂ ಪಾಠ ಶುರು ಮಾಡ್ದಂಗ್ ಮಾಡಿ ನನ್ನ ಮೈಯ ಕರೀತನ ಪಾಸ್ ಮಾಡ್ಕೊಂಡು. ನೋಡ್ ಸುಂದ್ರಿ, ನೀ ನನ್ನ ಕೈ ಬಿಟ್ಟಿ ಅಂದ್ರ ಹಂಗ ಆಗ್ತೈತಿ. ನೀನು ಗಟ್ಟಿ ಧೈರ್ಯಕ್ಕ ಅನ್ಬೇಕು. ಶುರು ಮಾಡ ಮತ್ತೆ ಶುರು ಮಾಡು ಮೊದಲ ಪಾಠ.
ನಮ್ಮೂರ ಹೊರದಾಗ ರುದ್ರ ಬೆಂಗಳೂರಿಂದ ಯಾವ ಬಂದು ಜನರ ನಿನ್ನೆ ರಾತ್ರಿ ಬಂದಿ ಜನರ ತುಂಬಾ ಹೊತ್ತಾಯ್ತು ಅದಕ್ಕೆ ಇಲ್ಲಿ ಬರಲ್ಲ ಜನರ. ಹೌದಾ? ಕೈಯಲ್ಲಿ ಹಿಡಿದುಕೊಂಡು ಬರಬಾರದು. ನೀನು ಮಾಡಿರುವ ಇಂಥ ಕೀಳು ಕೆಲಸಕ್ಕೆ ನನ್ನ ಮನಸ್ಸು ಎಂದು ಒಪ್ಪದು ರುದ್ರ, ಒಪ್ಪದು. ಯಾಕ್ರೆ ಜನರ ನೀನು ಈ ಮನೆಯಲ್ಲಿ ದುಡಿಯುವ ಆಳೆಂದು ನಾವು ತಿಳಿದಿಲ್ಲ. ನೀನು ಈ ಮನೆಯ ಕುಟುಂಬದ ಸದಸ್ಯನೆಂದು ನಾವು ಭಾವಿಸಿಕೊಂಡರು. ನೀನು ದುಡಿಯುವ ಆಳಾದರೂ ನಮ್ಮ ಮನೆಯ ಮಗನಂತೆ ನಾವು ನಡೆದುಕೊಳ್ಳುತ್ತೇವೆ. 25 ವರ್ಷಗಳಲ್ಲಿ ನಮ್ಮ ಮೇಲೆ ಶ್ರದ್ಧೆ ವಿಶ್ವಾಸವಿಟ್ಟು ಇದೇ ಮನೆಯಲ್ಲಿ ದುಡಿಯುತ್ತೇವೆ. ಅದು ಅಲ್ಲದೆ ನನ್ನ ವಯಸ್ಸಿನಲ್ಲಿ ನೀನು ಸರಿ ಸಮಾನರಿಸಲಿಲ್ಲ. ಹಿಂಗಿರುವಾಗ ಇಂಥ ಕೀಳು ಕೆಲಸಕ್ಕೆ ನನ್ನ ಮನಸ್ಸು ಎಂದು ಒಪ್ಪದು ರುದ್ರ, ಒಪ್ಪದು. ಯಾಕಂದ್ರೆ ನಿಮ್ಮ ಆಳಮಗ ತಾನೇ ಯಾಕೆ ಒಪ್ಪದ ಆಳಂತ ನೀನು ತಿಳಿದುಕೊಂಡಿದೆಯೋ ನಾವು ತಿಳಿಯಬೇಕಲ್ಲ. ನನ್ನ ಮನೆತನದ ಬಗ್ಗೆ ನನಗಾಗಿ ಎಷ್ಟು ಅಭಿಮಾನ್ಯ ನನ್ನ ಹೃದಯದಲ್ಲಿ ತುಂಬಿಕೊಂಡಿರುವುದು, ಅಷ್ಟು ಅಭಿಮಾನ್ಯ ನಿನ್ನ ಹೃದಯದಲ್ಲಿ ಅಂದಾಗ ನೀನೊಬ್ಬ ಆಳ್ಮಗನಂತ ನಾನು ತಿಳ್ಕೊಂಡಿಲ್ಲ. ಈ ಮನೆಯ ವಿಶ್ವಾಸಕ ಅಭಿಮಾನಿ, ಈ ಮನೆಯ ಮಾನ ಉಳಿಸುವ ಮಾನವಿತ್ವ ಮನುಷ್ಯನಂತೆ ನಾನು ತಿಳಿದಿದ್ದೇನೆ. ನೀವು ನನ್ನ ಬಹಳ ನಂಬಿಬಿಟ್ಟು ನೋಡ್ರಿ ಡೋಲರ. ನಂಬಬೇಕು ರುದ್ರ, ನಂಬಿದವರನ್ನು ನಂಬಲೇಬೇಕು. ಇಷ್ಟು ಸಾಕ್ರೆ ಡೋಲರ. ನಮ್ಮ ಜೀವ ಇರೋ ತನಕ ನಾವು ಎಲ್ಲ ನಗು ನಗುತ್ತಾ ಸ್ವರ್ಗದಾಗ ಕಾಲ ಕಳೆದಂಗ ನಂಬಿಕೆಯಿಂದ ಬದುಕಿ ಹೋದ್ರೆ ಸಾಕರ ಅಪ್ಪರ ಜನರ. ಅವರ ಇದ್ದಾರೆ ಎಲ್ಲಿಂದ ಯಾವಾಗ ಬಂದೀಪ ಬೆಂಗಳೂರಿಂದ? ನಿನ್ನೆ ರಾತ್ರಿ ಬಂದಿನಿ ಅವರ ನಿಮ್ಮ ಮಗನ ಮಾನಸ ಬಿಟ್ಟು ನಾವು ಬಿಟ್ಟು ಬರ್ಬೇಕಾದ್ರೆ ಯಾಕ ಭಾಳ ಹಠ ಮಾಡ್ತೇನೆ ನೋಡ್ರಿ. ಬೆಂಗಳೂರಿನಾಗಿರೋ ನಿಮ್ಮ ತಂಗಿ ಮನೆಯಾಗ ನಮ್ಮ ಮಾನಸ ಬಿಟ್ಟು ಬರ್ಬೇಕಾದ್ರೆ ಯಾಕ ಮನಸ್ಸು ಭಾಳ ಅಂದ್ಕೊಡ್ತೀವಿ ನೋಡ್ರಿ. ಮತ್ತೆ ನಿಮ್ಮ ತಂಗಿರ ನನ್ನ ಸಾಮಾನ್ಯ ಕಳ್ಸಿಕೊಟ್ರು ನೋಡ್ರಿ ಅವರ. ನಿಜ ಅವನಿನ್ನು ಚಿಕ್ಕವನು. ಹೆತ್ತವನ್ನ ಬಿಟ್ಟಿರಬೇಕಾದ್ರೆ ಇನ್ನೂ ಸ್ವಲ್ಪ ಬುದ್ಧಿ ಬೆಳೆಯಬೇಕು. ಅವನು ಚೆನ್ನಾಗಿ ಕಲಿತು ಬುದ್ಧಿವಂತ ಆಗಬೇಕು ಅನ್ನೋ ಉದ್ದೇಶದಿಂದಲೂ ನಾವು ಅವನನ್ನು ಕಲಿಯೋದಕ್ಕೆ ಬೆಂಗಳೂರಲ್ಲಿ ಬಿಟ್ಟಿದ್ದು. ಖಂಡಿತವಾಗಿ ಅವನು ದೊಡ್ಡ ವಿದ್ಯಾವಂತ ನೋಡ್ಕೊಂಡ್ರ ಅವರ. ನಮ್ಮ ದೊಡ್ಡ ದಣಿಯರಂಗ ನಮ್ಮ ಚಿಕ್ಕ ದಣಿಯರಂಗ ಸುತ್ತ 40 ಹೆಸರು ಗಳಿಸನ್ರಿ. ನಿಮಗೆ ಇದ್ದಪ್ಪನೇ ಮಗ. ಹೆಣ್ಣಂದ್ರ ಅವನೇ, ಗಂಡಂದ್ರ ಅವನೇ. ಈ ಮನೆಯ ಮುಂದೆ ಯಜಮಾನ ಆಗೋನೇ ಅವನೇ. ನಿಜ ಹೇಳಿದ್ರಲ್ಲ, ನಮ್ಗೇನು 12 ಮಕ್ಕಳಿಲ್ಲ, ಇದ್ದವನೊಬ್ಬನೇ ಮಗ. ಮಾಂತೇಶ್ ನಮ್ಮ ಮಗನಾಗಿ ಬರಬೇಕಾದ್ರೆ ನಿಜಕ್ಕೂ ನಾವು ಪುಣ್ಯ ಮಾಡಿದ್ದೇವೆ. ಈ ಮುಂದೆ ನಮಗೆ ಮಕ್ಕಳಾಗೋದಿಲ್ಲ ಅಂತ ಡಾಕ್ಟರ್ ಆಗಲಿ ಹೇಳಿದ್ದಾರೆ. ಅವನನ್ನು ಹಡಿಬೇಕಾದ್ರೆ 9 ಅಮಾವಾಸ್ಯೆ 9 ಊಟ
ಒಬ್ಬಳೆ ಅರಿಕೆ ಹೊತ್ತಿಲ್ಲ, ನಮ್ಮ ಮಕ್ಕಳ ಭಾಗ್ಯಕ್ಕಾಗಿ ರುದ್ರ ದೇವರಿಗೆ ಅರಿಕೆ ಹೊತ್ತಿದ್ದಾನೆ. ಹೌದಾ? ಹೌದು ಮಹಾದೇವಿ, ನಿನ್ನ ಹೊಟ್ಟೆದ ಒಂದು ಗಂಡು ಮಗ ಹುಟ್ಟಿದ್ರೆ ಊರೆಲ್ಲಿರುವ ಎಲ್ಲ ದೇವರಿಗೆ ತುಪ್ಪದ ಅಭಿಷೇಕ ಮಾಡಿಸನಂತೆ ಅರಿಕೆ ಹೊತ್ತಿದ್ದಾನೆ. ಅವನು ಸಣ್ಣವನಾಗಿ ನಮ್ಮ ಮನೆಯಲ್ಲಿ ದುಡಿದರು, ನಮ್ಮ ಮೇಲೆ ದೊಡ್ಡ ಅಭಿಮಾನ ಬಿಟ್ಟಿದ್ದಾನೆ. ಕೇಳಬೇಕಪ್ಪ, ವಯಸ್ಸಿನಲ್ಲಿ ಚಿಕ್ಕವಾದ ಕೂಡ ಕೀರ್ತಿಯಲ್ಲಿ ತುಂಬಾ ದೊಡ್ಡದೇ ಆಗ್ಬೇಕು. ನಿಮಗೂ ಮಕ್ಕಳಿಲ್ಲ, ಆದ್ರೂ ಕೂಡ ಇನ್ನೊಬ್ಬರ ಒಳಿತಿಗಾಗಿ ನೀನು ಹಾಕಿ ಹೊಟ್ಟಿಗೆ ಅಂದಮೇಲೆ ಆದಷ್ಟು ಬೇಗ ನಿನಗೂ ಒಂದು ಮಗು ಆಗಲಿ ಅಂತ ನಾನು ಆ ದೇವರಲ್ಲಿ ಹಾಕಿ ಹೊಡ್ತೀನಿ. ಸರಿನಾ? ನಿಮಗೆ ಒಂದು ಮಾತಿನಾಗ ವಿಷಯ ಹೇಳೋದು ಮರ್ತ ಬಿಟ್ಟು ನೋಡ್ರಿ. ಈಗ ನನ್ನ ಹೆಂಡತಿ ಈಗ ಗರ್ಭವತಿ ಅಡಿಯಾಕಂತ ತವರಿ ಮನೆ ಹೋಯ. ನಾನು ಕೂಡ ಇವತ್ತು ನನ್ನ ಹೆಂಡತಿ ಹೊಂಟೀನಿ. ಹೊಂಟಿರಬೇಕು, ಹೋಗಲಾದ್ರೆ ಏನು ಮಾಡ್ತೀಯೋ ರುದ್ರ? ರುದ್ರ, ಈ ವಿಷಯ ಇಷ್ಟು ದಿವಸ ನನಗೆ ಯಾಕೆ ಹೇಳಿಲ್ಲ? ನಾವಿಬ್ಬರು ಗಂಡ ಹೆಂಡತಿ ನಿಮ್ಮ ಮನೆಗೆ ಬಂದು ಶ್ರೀಮಂತ ಕಾರ್ಯವನ್ನೇ ಮಾಡ್ತಿದ್ವಿ. ಸ್ವಲ್ಪ ಈ ವಿಷಯ ನೀನು ತಿಳಿಸ್ಬರ್ಲಿ. ಯಾಕೋ ತಿಳಿಸಲಂತ ಮಾಡೀನ್ರಿ. ಯಾಕೋ ನಾನು ಅಲ್ಲಿ ತಿಳಿಸಲಿಲ್ಲ. ಎಂತ ಹುಚ್ಚನು ನೀನು? ಬಿಚ್ಚು ಮನಸ್ಸು ಇದ್ದವರ ಮುಂದೆ ಯಾವುದು ಮುಚ್ಚಿಡಬಾರದು. ಮೆಚ್ಚಿಕೊಳ್ಳುವಂಥ ಮಾತಿಗೆ ಯಾವತ್ತೂ ನಾಚಿಕೊಳ್ಳಬರಬಹುದು. ನೋಡು, ನಿನ್ನ ಹೆಂಡತಿ ಎರಿಯಾದ ಮೇಲೆ ನೀನು, ನಿನ್ನ ಮಗ, ನಿನ್ನ ಹೆಂಡತಿ ನೇರವಾಗಿ ನನ್ನ ಮನೆಗೆ ಬಂದುಬಿಡು. ನಿನ್ನ ಮಗನ ಕೊರಳಲ್ಲಿ ಚಿನ್ನದ ಸರವಾಯಿಕೆ ಕಳಿಸಿಬಿಡಿದೆ ನಾನು. ಅಂದ್ರೆ ನಿಮ್ಮ ಮಾತಿನ ಅರ್ಥ ಗಂಡು ಮಗು ಹುಟ್ಟಿದ್ರೆ ಮಾತ್ರ ಚಿನ್ನದ ಸರ ಹಾಕ್ತೀರಾ? ಹೆಣ್ಣು ಮಗು ಹುಟ್ಟಿದ್ರೆ ಹಾಕೋದಿಲ್ವಾ? ರುದ್ರಣ್ಣ, ನಿನಗೆ ಹೆಣ್ಮಗು ಹುಟ್ಟಿದ್ರೆ ಸೀರೆ ನನ್ನ ಹತ್ರ ಕೆಕೊಂಬ. ನಾನು ನನ್ನ ಮಗಳಿಗೆ ಬಂಗಾರದ ಪದಕ ಹಾಕ್ತೀನಿ. ಮಾದೇವಿ, ನಮ್ಮ ರುದ್ರನಿಗೆ ಹುಟ್ಟದ ಎಣ್ಣೆ ಅಂತೀಯಾ? ಏನಿಲ್ಲ, ಮೊದಲು ಹೆಣ್ಣೆ. ನಮ್ಮ ರುದ್ರನಿಗೆ ಹುಟ್ಟದ ಮೊದಲೇ ಗಂಡೆ? ಇಲ್ಲ, ಹೆಣ್ಣು. ಗಂಡೆ ನೋಡ್ತಾ ಇದ್ರೆ ಹೆಣ್ಣೆ ಹುಟ್ಟು. ಗಂಡೆ ಇಲ್ಲ, ಗಂಡೆ 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 ನಾನು ಹೇಳ್ತಿದ್ದೆ ತಡಿ ನೋಡ್ರಿ, ಮೊದಲ ನನ್ನ ಹೆಂಡತಿ ತಣ್ಣಗೆ ಅಡಿಲಿ, ಆಮೇಲೆ ಯಾರಾದ್ರೂ ಏನನ್ನ ಹಾಕ್ಬೇಕಂದ್ರಿ ಹಾಕುವಂದ್ರಿ. ನಾನು ಮೊದಲು ನನ್ನ ಹೆಂಡತಿ ಊರಿಗೆ ಹೋಗಿ ಬರ್ತೀನಿ ರೀ ಅಪ್ಪಾರ. ಹೋಗಿ ಬರೋದು ಒಳ್ಳೆದೇ ಮಾಡಿ. ಮಹಾದೇವಿ, ರುದ್ರ ಮುತ್ತಿನಂತ ಮನುಷ್ಯ ನೋಡವನು. ಹೌದೌದು, ಅವನು ಮುತ್ತಿನಂತ ಮನುಷ್ಯ, ನೀವು ಬಂಗಾರದಂತ ಮನುಷ್ಯರು. ಮತ್ತೆ ನೀನು? ನಾನು, ಅದು ನಿಮಗೆ ಗೊತ್ತು. ನೀನು ಅಂತಿದ್ದೇನಲ್ಲ, ಸೌಭಾಗ್ಯ ಲಕ್ಷ್ಮಿ ಕಡೆ ನೀನು. ನಾನು ಸೌಭಾಗ್ಯ ಲಕ್ಷ್ಮಿ ಆದ್ರೆ ನೀವು ತುಂಬಾ ರಸಿಕರಪ್ಪ.
Thank you.